ಫಾಸ್ಟ್ ಮಾಡೋಕ್ಕೆ ಅವ್ರಿಗೆ ಎನರ್ಜಿ ಬೇಕು. ಇಷ್ಟೇ ಇರೋದು, ನಮ್ಮ ಸ್ಕೂಲ್ ಗ್ರೌಂಡ್ ಇಷ್ಟೇ ಇದೆ. ಬಟ್ ನಾವೆಲ್ಲ ಹೋಗಿದ್ವಿ, ಕಂಠೀರವ ಸ್ಟೇಡಿಯಮಿಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಕಂಠೀರವ ಸ್ಟೇಡಿಯಂ ಎಷ್ಟು ದೊಡ್ಡದಿದೆ ಅಂತ ಗೊತ್ತಲ್ವಾ? ಆ ಒಂದು ರೌಂಡ್ ನಿಮ್ಮ ಮಕ್ಕಳು ಮಾರ್ಚ್ ಪಾಸ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಎನರ್ಜಿ ಬೇಕು, ಹಂಗೆ ಕಲ್ಪನೆ ಮಾಡ್ಕೊಳ್ಳಿ. ಅಷ್ಟು ಎನರ್ಜಿ ಬರಬೇಕಂದ್ರೆ ಅಷ್ಟು ಫುಡ್ ನೀವು ಕೊಡಬೇಕು ಮಕ್ಕಳಿಗೆ ಅಲ್ವಾ? ಅಷ್ಟು ಫುಡ್ ಕೊಟ್ರೇನೆ ಅಷ್ಟು ಮಾಡೋದಕ್ಕೆ ಸಾಧ್ಯ. ಬಟ್ ಫಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಮಕ್ಕಳು ಕಾಲೇ ಎತ್ತುತ್ತಾ ಇರಲಿಲ್ಲ, ಎನರ್ಜಿ ಕಮ್ಮಿ ಇತ್ತು. ಬೈ ಪ್ರಾಕ್ಟೀಸಿಂಗ್ ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಾನು ಎಲ್ಲ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಬೆಳಿಗ್ಗೆ 3 ದಿನ ಹೋಗಿದ್ವಲ್ಲ ರಿಹರ್ಸಲ್ಗೆ, ಬೆಳಿಗ್ಗೆ 5 ಗಂಟೆಗೆ ರೆಡಿ ಮಾಡಿ ಕಳಿಸಿದ್ರಿ. ಓಕೆ, ಕ್ಲಾಪ್ಸ್ ಗೋ. ಅದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಜನವರಿ 26ಗೆ ಅದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದು. ಬೆಂಗಳೂರಲ್ಲಿ ಎಷ್ಟು 4000 ಸ್ಕೂಲ್ಸ್ ಇದೆ. ಓಕೆ, ಅದರಲ್ಲಿ ನಮ್ಮ ಸಿಂಗ್ಸಂದ್ರ ಕ್ಲಸ್ಟರಲ್ಲಿ 400 ಸ್ಕೂಲ್ಸ್ ಇದೆ. ಸೌತ್ ತ್ರೀನಲ್ಲಿ ಸೌತ್ ತ್ರೀಯಿಂದ 3 ಬ್ಯಾಂಡ್ ಟೀಮು, 3 ಸ್ಕೌಟ್ ಟೀಮ್, 3 ಮಾರ್ಚ್ ಪಾಸ್ಟ್ ಟೀಮ್ ಸೆಲೆಕ್ಟ್ ಆಗಿದ್ದು. ಅದರಲ್ಲಿ ನಮ್ಮದು ಮಾರ್ಚ್ ಪಾಸ್ಟ್ ಟೀಮು ಇತ್ತು, ಮತ್ತೆ ಬ್ಯಾಂಡ್ ಸೆಟ್ ಟೀಮು ಇತ್ತು. ಗ್ರೇಟ್ ಅಲ್ವಾ? ನಮ್ಮ ಮಕ್ಕಳು ತುಂಬ ಗ್ರೇಟ್. ಓಕೆ, ಕಂಠೀರವ ಸ್ಟೇಡಿಯಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ ಗ್ರೇಟ್. ನಮ್ಮ ಬೆನ್ನು ನಾವೇ ತಟ್ಕೋಬೇಕು, ಯಾರು ತಟ್ಟಿಲ್ಲ ಅಂದರು, ಹೌದಲ್ವಾ? ಅದೇ ಥರ ನೆಕ್ಸ್ಟ್ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ 26 ಜನವರಿಗೆ ಬರುತ್ತೆ. ಅದಕ್ಕೂ ಕೂಡ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಅದು ಕೂಡ ಬೆಳಿಗ್ಗೆ ಬೇಗ ಹೋಗೋದಿರುತ್ತೆ. ಕೆಲವು ಮಕ್ಕಳು ಹೇಳ್ತಿದ್ದಾರೆ, ಮ್ಯಾಮ್ ನಮ್ಗೆ ಇಂಟ್ರೆಸ್ಟ್ ಇದೆ ಬರೋದಕ್ಕೆ, ಬೆಳಿಗ್ಗೆ 5 ಗಂಟೆಗೆ ಬರಬೇಕಲ್ವಾ, ಅದಕ್ಕೆ ನಮ್ಮ ಮಮ್ಮಿ ಡ್ಯಾಡಿ ಕಳಿಸಲ್ಲ. ಆ ಥರ ದಯವಿಟ್ಟು ಮಾಡಬೇಡಿ. 1 ದಿನ 2 ದಿನ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೋದಲ್ವಾ, ಕಳಿಸ್ಕೊಡ್ಬೋದು. ಮತ್ತು ಅದೇ ಥರ ಸ್ಪೋರ್ಟ್ಸ್ ಇರುತ್ತೆ. ಈವ್ನಿಂಗ್ ಸ್ಪೋರ್ಟ್ಸ್ ಅಂತ ಇಟ್ಟಿದ್ವಿ, ಯಾಕೆಂದರೆ ನನ್ನ ಟೈಮು ವೇಸ್ಟ್ ಆಗಬಾರ್ದು ಅಂತ ಹೇಳಿ. 3:30 to 4:30 ಇರುತ್ತೆ. ನೋಡಿ ಆ ಮಕ್ಕಳು ನೀವೇ ನಿಂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರಲ್ವಾ. ಅಟ್ಲೀಸ್ಟ್ ಈಗ ನಾವು ಒಂದು ಅಮೌಂಟ್ ಅಂತ ಇಟ್ಟಿರ್ತೀವಿ, ಏನಕ್ಕೆ ಹೇಳಿ? ಅಟ್ಲೀಸ್ಟ್ ನಿಮ್ಮ ಮಕ್ಕಳು ನಾವು ಕೇರ್ ಮಾಡ್ತೀವಿ ಅಂತ ಮಾಡೋದಕ್ಕೋಸ್ಕರ. ಈಗ 1 ಅವರ್ ಅವರೆಲ್ಲೂ ಆಚೆ ಹೋಗ್ಬಾರ್ದಲ್ವಾ, ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಹಂಗಾಗಿ ಯಾವಾಗೆಲ್ಲ ನಿಮಗೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಇರುತ್ತೆ, ಅವಾಗೆಲ್ಲ ನೀವು ಅವರಿಗೆ ಸಪೋರ್ಟ್ ಮಾಡಿ ಅವಕಾಶ ಮಾಡಿಕೊಡಿ. ಮಾರ್ಕ್ಸ್ ಎಷ್ಟು ಮುಖ್ಯನೋ ಫಿಸಿಕಲಿ ಆಕ್ಟಿವ್ ಆಗಿರೋದು ಅಷ್ಟೇ ಮುಖ್ಯ. ಫಿಸಿಕಲಿ ಮೆಂಟಲಿ ಬೋತ್ ದೇ ಹ್ಯಾವ್ ಟು ಫಿಟ್ ಅಂದರೆ ಆಟನೂ ಬೇಕು, ಓದೋದು ಬೇಕು. ಬೋತ್ 2 ಫೇಸಸ್ ಆಫ್ ಸೇಮ್ ಕಾಯಿನ್ ಅಂತ ಹೇಳ್ತೀವಲ್ವಾ. ಬರೀ ಎಜುಕೇಶನ್ ಇದ್ರೇನೆ ಆಗಲ್ಲ, ಬರೀ ಆಟ ಇದ್ರೇನೆ ಆಗಲ್ಲ. ಮಕ್ಳು ಎರಡರಲ್ಲೂ ಇರಬೇಕು, ಎಜುಕೇಶನ್ನು ಬೇಕು, ಆಟನೂ ಬೇಕು. ಓಕೆನಾ? ನೀವೆಲ್ಲರೂ ನಿಮ್ಮ ಮಕ್ಳಿಗೆ ಸಪೋರ್ಟ್ ಮಾಡ್ತೀರಾ. ನೀವು ಬಂದಿರೋದೇ ಗೊತ್ತಾಗುತ್ತೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತೇಳಿ. ಓಕೆನಾ? ನೋಡೋಣ ಹೆಂಗೆ ಆಟ ಆಡ್ತೀರಾ ಎಲ್ಲವ. ಈಗ ಆಟ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮುದುಕರವರೆಗೂ ಆಟ ಅಂದ್ರೆ ಇಷ್ಟ ಅಲ್ವಾ? ಓಕೆ, ಇವತ್ತು ಬಂದಿದ್ದೀರಾ, ಆಟ ಆಡಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು.